ಲಿವ್ ಲವ್ ಲವ್. ನಮಸ್ಕಾರ ಎಲ್ರಿಗೂ, ನನ್ನ ಹೆಸರು ಆನ್. ಹೇಗಿದ್ದೀರಾ ನೀವೆಲ್ರು? ನಾ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಯಂಗ್ ಗರ್ಲ್ಸ್ಗೋಸ್ಕರ, ಯೂತ್ಗೋಸ್ಕರ. ಈ ಮೇಕಪ್ ಅನ್ನು ಯಂಗ್ ಗರ್ಲ್ಸ್ ಮಾತ್ರ ಫಾಲೋ ಮಾಡ್ಬೇಕಂತಿಲ್ಲ, ಯಾರು ಬೇಕಾದ್ರೂ ಫಾಲೋ ಮಾಡಬಹುದು. ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬಾ ಮಿನಿಮಮ್ ಮೇಕಪ್ ಪ್ರಾಡಕ್ಟ್ಸ್ ಯೂಸ್ ಮಾಡಿಬಿಟ್ಟು ಒಂದು ಮೇಕಪ್ ಲುಕ್ ಅನ್ನ ಕ್ರಿಯೇಟ್ ಮಾಡ್ತಿದ್ದೀನಿ. ತುಂಬಾ ಮಿನಿಮಮ್ ಅಂದ್ರೆ ಮೂರು ಮೇಕಪ್ ಪ್ರಾಡಕ್ಟ್ಸ್ ಗಳನ್ನ ಯೂಸ್ ಮಾಡ್ತಿದ್ದೀನಿ. ಸೊ ಒಟ್ಟಿಗೆ 250 rupees ಒಳಗೆ ಒಂದು ಫುಲ್ ಫೇಸ್ ಮೇಕಪ್ ಅನ್ನು ನೀವು ಮಾಡಬಹುದು. ಮೇಕಪ್ ಎನ್ನುವಾಗ ನಮ್ಮ ಮುಖದ ಮೇಲೆ 3-4 ಲೇಯರ್ಸ್ ಹಾಕೋದು ಅಂತ ಅಲ್ಲ. ಮೇಕಪ್ ನಾವೇನ್ ಮುಖಕ್ಕೆ ನಾವು ಹಾಕ್ತಿವೋ ಅದ್ರಲ್ಲಿ ನಾವು ಕಂಫರ್ಟೇಬಲ್ ಆಗಿದ್ರೆ ಅದನ್ನ ಮೇಕಪ್ ಅಂತಾರೆ. ಈ ವಿಡಿಯೋ ಯಂಗ್ ಗರ್ಲ್ಸ್ ಗೋಸ್ಕರ ಅಂತ ಯಾಕೆ ಹೇಳಿದ್ ನಾನಂದ್ರೆ, ಯಂಗ್ ಗರ್ಲ್ಸ್ ಕಾಲೇಜಿಗೆ ಹೋಗೋ ಹುಡುಗಿಯರಿಗೆ ಎಕ್ಸ್ಪೆನ್ಸಸ್ ಜೊತೆಗೆ ಚಂದನು ಕಾಣ್ಬೇಕಾಗಿರುತ್ತೆ. ಟೀನೇಜ್ ಹುಡುಗಿಯರಿಗೆ 25 ಗಿಂತ ಕಡಿಮೆ ಏಜ್ ಇರೋ ಹುಡುಗಿಯರಿಗೆ ಯೂಶ್ವಲಿ ಸ್ಕಿನ್ ಪ್ರಾಬ್ಲಮ್ ಸ್ವಲ್ಪ ಕಡಿಮೆ ಇರುತ್ತೆ. ಅಂದ್ರೆ ಪಿಗ್ಮೆಂಟೇಷನ್, ಏಜಿಂಗ್ ಫ್ಯಾಕ್ಟರ್ ಎಲ್ಲ ಅವ್ರಿಗೆ ಇರಲ್ಲ, ಫೈನ್ ಲೈನ್ಸ್ ಇರಲ್ಲ ಮುಖದಲ್ಲಿ. ಖಾಲಿ ಒಂಚೂರು ಪ್ರಾಬ್ಲಮ್ಸ್ ಇರೋದಂದ್ರೆ ಆಕ್ನೆ ಮಾರ್ಕ್ಸ್ ಇರ್ಬೋದು, ಆಕ್ನೆ ಸ್ಕಾರ್ಸ್ ಇರ್ಬೋದು, ಆಮೇಲೆ ಕೆಲವ್ರದ್ದು ಸೆನ್ಸಿಟಿವ್ ಸ್ಕಿನ್ ಇರ್ಬೋದು. ಈ ತರದ್ ಮಾತ್ರ ಪ್ರಾಬ್ಲಮ್ಸ್ ಗಳಿರುತ್ತೆ. ಈ 3 ಮೇಕಪ್ ಪ್ರಾಡಕ್ಟ್ಸ್ ಯಾವ್ದಂತ ನಿಮ್ಗೆ ನೋಡ್ಬೇಕಾ? ಫಸ್ಟ್ ಒನ್ ನನ್ನ ಹತ್ರ ಇರೋದು ಕಾಜಲ್, ಇನ್ನೊಂದು ಲಿಪ್ಸ್ಟಿಕ್, ಇನ್ನೊಂದು ಕಾಂಪ್ಯಾಕ್ಟ್ ಪೌಡರ್. L18 ಅವರದ್ದು ಕಲರ್ ಪಾಪ್ಸ್ ಮ್ಯಾಟ್ ಲಿಪ್ಸ್ಟಿಕ್. L18 ಅವರದ್ದೇ ಕಾಜಲ್, ಐ ಡ್ರಾಮಾ ಕಾಜಲ್. ಸೊ ಐಟೆಕ್ಸ್ ಅವ್ರದ್ದು ಕಾಂಪ್ಯಾಕ್ಟ್ ಪೌಡರ್. ಸ್ಟ್ರೇಟ್ ಆಗಿ ಈಗ ಮೇಕಪ್ ಸ್ಟಾರ್ಟ್ ಮಾಡುವ. ಸೊ ಫಸ್ಟ್ ನಾನು ಈ ಐಟೆಕ್ಸ್ ಡ್ಯಾಸ್ಲರ್ ಅವ್ರದ್ದು ಕಾಂಪ್ಯಾಕ್ಟ್ ಪೌಡರ್ ಯೂಸ್ ಮಾಡ್ತಿದ್ದೀನಿ. ಸೊ ಪೌಡರ್ ಹಚ್ಚೋ ಮುಂಚೆ ಫೇಸ್ ವಾಶ್ ಹಾಕಿ ಕ್ಲೀನ್ ಮಾಡಿಬಿಟ್ಟು ಪ್ಯಾಟ್ ಡ್ರೈ ಮಾಡಿ ಒಂದು ಲೈಟ್ ಇರೋ ಮಾಯಿಶ್ಚರೈಸರ್ ಅನ್ನು ಹಾಕಿ, ತುಂಬಾ ಗ್ರೀಸಿ ಇರೋ ಮಾಯಿಶ್ಚರೈಸರ್ ಬೇಡ, ಲೈಟ್ ಇರೋ ಮಾಯಿಶ್ಚರೈಸರ್ ನೀವು ಹಾಕೊಳ್ಬಹುದು. ಇದ್ರ ಪ್ರೈಸ್ ಜಸ್ಟ್ 80 rupees. ಒಂದು ಸ್ಪಂಜ್ ಕೂಡ ಕೊಟ್ಟಿದ್ದಾರೆ. ಸೊ ನಾನೇನ್ ಮಾಡ್ತೀನಿ ಅಂದ್ರೆ ಕೈಯಲ್ಲೇ ಸ್ವಲ್ಪ ಪ್ರಾಡಕ್ಟ್ ಅನ್ನು ಹೀಗೆ ತಕೊಂಡು, ನಂಗೆಲ್ಲೆಲ್ಲ ಪ್ರಾಬ್ಲಮ್ಸ್ ಇದೆ, ಮೇನ್ಲಿ ನನ್ಗೆ ಯೂಶುವಲಿ ಡಾರ್ಕ್ ಸರ್ಕಲ್ಸ್ ಇದೆ, ಆಕ್ನೆ ಮಾರ್ಕ್ಸ್, ಪಿಗ್ಮೆಂಟೇಷನ್ ಇದೆ, ಸ್ವಲ್ಪ ಡಾರ್ಕ್ನೆಸ್, ಡಲ್ನೆಸ್ ಇದೆ. ಸೊ ಅಲ್ಲೆಲ್ಲ ಫಸ್ಟ್ ಬೆರಳಲ್ಲೇ ಅಪ್ಲೈ ಮಾಡ್ತಿದ್ದೀನಿ. ನಿಮ್ಗೆ ಕೈಯಲ್ಲಿ ಅಷ್ಟೊಂದು ಕಂಫರ್ಟೇಬಲ್ ಆಗಲ್ಲ ಆದ್ರೆ ನನ್ನ ಹತ್ರ ಇದೊಂದು ಕನ್ಸಿಲರ್ ಬ್ರಷ್ ಕೂಡ ಇದೆ. ಇದು ಮಿನಿಸೋ ಅವರದ್ದು ಕನ್ಸಿಲರ್ ಬ್ರಷ್. ಇದು ಕೂಡ ತುಂಬಾ ಅಫೋರ್ಡಬಲ್. ಐ ಥಿಂಕ್ 260 rupees ಗೆ 5 ಬ್ರಷಸ್ ಬರುತ್ತೆ. ನಿಮ್ಮ ಪ್ರಾಬ್ಲಮ್ಸ್ ಏರಿಯಾಗ ಮಾತ್ರ ಹಾಕೊಳ್ಬೇಕು. ಬ್ರಷ್ ಅಲ್ಲಿ ಹಾಕೋದ್ರಿಂದ ಕವರೇಜ್ ಸ್ವಲ್ಪ ಜಾಸ್ತಿ ಸಿಗುತ್ತೆ. ಸೊ ನನ್ನ ಮೂಗ್ ಹತ್ರ, ನನ್ನ ಬಾಯಿ ಹತ್ರ ಸ್ವಲ್ಪ ಪಿಗ್ಮೆಂಟೇಷನ್ ಇದೆ, ಅದನ್ನೆಲ್ಲ ಸ್ವಲ್ಪ ಹೈಡ್ ಮಾಡ್ತಿದ್ದೀನಿ. ನಾನೀಗ ನನ್ನ ಫೇಸ್ ಅನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಒಂದು ಲೈಟ್ ಮಾಯಿಶ್ಚರೈಸರ್ ಹಾಕಿದ್ದೀನಿ. ಸೊ ಅದ್ರ ಮೇಲೆ ನಾನು ಈಗ ಪೌಡರ್ ಅಪ್ಲೈ ಮಾಡ್ತಿದ್ದೀನಿ. ಫುಲ್ಲಿ ಕವರ್ ಮಾಡಕ್ ಆಗಲ್ಲ, ಬಟ್ ಈ ಕಾಂಪ್ಯಾಕ್ಟ್ ಪೌಡರ್ ಅಲ್ಲಿ ಸಾಕಷ್ಟು ಕವರ್ ಆಗುತ್ತೆ, ಯಾಕಂದ್ರೆ ಇದು ಫೌಂಡೇಶನ್ ಅಲ್ಲ. ಇವಾಗ ನೆಕ್ಸ್ಟ್ ಸ್ಟೆಪ್, ನಾನು ಈ ಲಿಪ್ಸ್ಟಿಕ್ ತಗೊಂಡ್ಬಿಟ್ಟು, ನನ್ನ ಶೇಡ್ ಆಕ್ಚುಲಿ C61 ಪಿಂಕ್ ಬೆರಿ ಶೇಡ್, ಪಿಂಕಿ ನ್ಯೂಡಲ್ ಇದೆ ಇದು. ನಾನು ಈ ಬೆರಳಿಂದ ಇದನ್ನು ತಕೊಂಡು ನನ್ನ ಐಲಿಡ್ಸ್, ಯೂಶುವಲಿ ನಾನು ಕ್ರೀಸ್ ಇಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಈಗ ಕ್ರೀಸ್ ಇಂದ ಸ್ಟಾರ್ಟ್ ಮಾಡಿಬಿಟ್ಟು ಐಲಿಡ್ಸಿಗೆ ತರ್ತಾ ಇದ್ದೀನಿ ಅದೇ ಕಲರ್ ಅನ್ನ. ಸ್ವಲ್ಪ ನಂಗೆ ಇನ್ನೂ ಕಲರ್ ಬೇಕಂತ ಅನಿಸ್ತಿದೆ. ಸೊ ಕಾಣಿಸ್ತಿದ್ಯಾ ಡಿಫ್ರೆನ್ಸ್? ಈ ತರ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಸೊ ಈ ಕಣ್ಣಿಗೂ ಹಚ್ತೀನಿ. ಸೊ ನಿಮ್ ಕಣ್ಗಳಿಗೆ ಈಗ ಒಂಚೂರು ಕಲರ್ ಕೊಟ್ಟಾಗ ಅನ್ಸುತ್ತೆ. ಸೊ ನೆಕ್ಸ್ಟ್ ಅದೇ ಸೇಮ್ ಬೆರಳಲ್ಲಿ ಮತ್ತೆ ಸ್ವಲ್ಪ ಪ್ರಾಡಕ್ಟ್ ಇಟ್ಕೊಂಡು ನಿಮ್ ಚೀಕ್ಸ್ ಗಿಂತ ಸ್ವಲ್ಪ ಮೇಲೆ ಈ ಏರಿಯಾಗೆ ಬ್ಲಷ್ ತರ ಹಚ್ಕೊಳ್ತೇನೆ. ಇದನ್ನ ಬ್ಲೆಂಡ್ ಮಾಡಬೇಕು ಚೆನ್ನಾಗಿ. ಅವಾಗ ಡಾಟ್ಸ್ ಕಾಣಿಸ್ತಿತ್ತು, ಈಗ ಚೆನ್ನಾಗಿ ಬ್ಲೆಂಡ್ ಆಗಿದೆ. ಇಲ್ಲಿ ಅಪ್ಲೈ ಮಾಡೋದ್ರಿಂದ ಸ್ವಲ್ಪ ಫೇಸ್ ನಿಮ್ದು ಲಿಫ್ಟ್ ಆದಾಗ ಕಾಣಿಸುತ್ತೆ. ಇಲ್ದಿದ್ರೆ ನಿಮ್ಗೆ ಇಲ್ಲೂ ಹಚ್ಬೋದು. ಯೂಶ್ವಲಿ ಯಂಗ್ ಗರ್ಲ್ಸಿಗೆಲ್ಲ ಇಲ್ಲಿಂದ ಹಚ್ಬೋದು ಆಪಲ್ಸ್ ಆಫ್ ದ ಚೀಕಿಗೆ, ಬಟ್ ನಾನು ಇಲ್ಲಿ ಪ್ರಿಫರ್ ಮಾಡ್ತೀನಿ. ಸೊ ದಟ್ ನನ್ನ ಫೇಸ್ ಸ್ವಲ್ಪ ಖುಷಿಯಾಗಿ ಕಾಣಿಸ್ಲಿ ಅಂತ. ನೋಡ್ತಿದ್ದೀರಾ ಡಿಫ್ರೆನ್ಸ್ ಅನ್ನ? ಈ ಸೈಡಿಗೂ ಅಪ್ಲೈ ಮಾಡ್ತಿದ್ದೀನಿ.
ನಾನು ಯಾಕೆ ಈ ಬೆರಳು ಅಂದ್ರೆ ಈ ಬೆರಳಿಗೆ ಸ್ವಲ್ಪ ಬಲ ಕಡಿಮೆ, ಅಂದ್ರೆ ತುಂಬಾ ಫೋರ್ಸ್ಫುಲಿ ಅಪ್ಲೈ ಆಗಲ್ಲ. ಸೊ ನಮ್ಗೆ ಲೈಟ್ ಆಗಿ ಒಂದು ಫ್ಲಶ್ ಆಫ್ ಕಲರ್ ಬೇಕು ಅಷ್ಟೇ. ಅದಕ್ಕೆ ನಾನು ಈ ಬೆರಳಿಂದ, ರಿಂಗ್ ಫಿಂಗರ್ ಹೇಳ್ತೀವಲ್ವಾ, ಆ ಬೆರಳಿಂದ ನಾನು ಬ್ಲಶ್ ಅನ್ನು ಮತ್ತೆ ಐ ಶ್ಯಾಡೋನ ಅಪ್ಲೈ ಮಾಡಿದ್ದೀನಿ. ನೆಕ್ಸ್ಟ್ ನಾನು ಈ LA18 ಅವ್ರದ್ದು ಐ ಡ್ರಾಮಾ ಕಾಜಲ್ ಅಂತ ತಕೊಂಡ್ಬಿಟ್ಟು, ಇದ್ರ ಪ್ರೈಸ್ ಆಕ್ಚುಲಿ 90 rupees, ಬಟ್ ಅಮೆಝಾನ್ ಅಲ್ಲಿ ಯಾವಾಗ್ಲೂ ಡಿಸ್ಕೌಂಟ್ ಅಲ್ಲಿ ಇರುತ್ತೆ. ಬೋಲ್ಡ್ ಬ್ಲಾಕ್ ಇದ್ರ ಶೇಡ್. ಸೊ ಇದನ್ನ ಇಟ್ಕೊಂಡು ನಾನು ಏನ್ ಮಾಡ್ತೀನಿ ನೋಡಿ, ಈಗ ನನ್ನ ಐಬ್ರೋಸ್ ಅಲ್ಲಿ ತುಂಬಾ ಗ್ಯಾಪ್ ಇದೆ, ನಿಮ್ಗೆ ಕಾಣಿಸೋದು. ನಾನು ಐಬ್ರೋಸ್ ಕೂಡ ಮಾಡ್ಸಿಲ್ಲ, ಸೊ ಅಲ್ಲೆಲ್ಲಿ ಹೇರ್ ಬಂದಿದೆ, ಸಲಾಗ್ ಹೋಗ್ಲಿಲ್ಲ. ಸೊ ನಾನೇನ್ ಮಾಡ್ತೀನಿ, ನಾನು ಐಬ್ರೋಸ್ ಮಾಡ್ತೀನಿ ಕಾಚಲ್ ಇಟ್ಕೊಂಡು. ಸೊ ಏನ್ ಮಾಡ್ತೀನಿ, ಹೀಗೆ ಹಿಡ್ಕೊಂಡ್ಬಿಟ್ಟು ನನ್ನ ಐಬ್ರೋಸ್ ಎರಡರಲ್ಲೂ ಇಲ್ಲಿ ನೋಡಿ, ಇಲ್ಲಿ ಕಟ್ಸ್ ಇದೆ, ಎರಡರಲ್ಲೂ ಗ್ಯಾಪ್ ಇದೆ ತುಂಬಾ, ಅದನ್ನೆಲ್ಲ ಫಿಲ್ ಮಾಡ್ತೀನಿ ಕಾಜಲ್ ಇಟ್ಕೊಂಡು. ಸೊ ತುಂಬಾ ಲೈಟ್ ಹ್ಯಾಂಡೆಡ್ಲಿ ಹೇರ್ ಲೈಕ್ ಸ್ಟ್ರೋಕ್ಸ್ ಅನ್ನು ಮಾಡ್ತಾ ಹೋಗ್ಬೇಕು. ತುಂಬಾ ಜಾಸ್ತಿ ಆಯ್ತು ಸಡನ್ ಆಗಿ, ಫಸ್ಟ್ ಟೈಮ್ ಯೂಸ್ ಮಾಡೋದಲ್ವಾ, ಏನಾದ್ರೂ ಜಾಸ್ತಿ ಆಯ್ತು ಅನ್ಸಿದ್ರೆ ಈ ಪಿಂಕಿ ಫಿಂಗರ್ ತಗೊಂಡು ಅಲ್ಲೇ ಒಂಚೂರು ಸ್ಪ್ರೆಡ್ ಮಾಡಿಬಿಡಿ. ಡಿಫ್ರೆನ್ಸ್ ಕಾಣಿಸ್ತಿದ್ಯಾ? ಈ ಸೈಡ್ಗೂ ಹಚ್ತೀನಿ. ಸೊ ಐಬ್ರೋಸ್ ಆಯ್ತು. ಅದೇ ಕಾಂಪ್ಯಾಕ್ಟ್ ಪೌಡರ್ ಅನ್ನು ತಗೊಂಡ್ಬಿಟ್ಟು ಈ ಸ್ಪಂಜ್ ಅನ್ನ ತಗೊಂಡು ಆಲ್ ಓವರ್ ದ ಫೇಸ್ ಚೆನ್ನಾಗಿ ಹಚ್ಬಿಡ್ತೇನೆ. ಯಾಕಂದ್ರೆ ನಾವು ಕ್ರೀಮ್ ಪ್ರಾಡಕ್ಟ್ಸ್ ಯೂಸ್ ಮಾಡಿದಲ್ವಾ, ಸೊ ಅದಕ್ಕೋಸ್ಕರ ಅದನ್ನ ಸೆಟ್ ಆಗ್ಲಿಕ್ಕೆ ಇದನ್ನು ಆಲ್ ಓವರ್ ದ ಫೇಸ್ ಒಂಚೂರು ಡ್ಯಾಪ್ ಮಾಡಿಬಿಟ್ಟು ಯೂಸ್ ಮಾಡ್ತಿದ್ದೀನಿ. ತುಂಬಾ ಜಾಸ್ತಿ ತಗೊಳ್ಬೇಡಿ, ಯಾಕಂದ್ರೆ ನಿಮ್ ಬ್ಲಶ್ ಎಲ್ಲ ಆಮೇಲೆ ಪೀಪ್ ಆಗಲ್ಲ, ಹೊರಗೆ ಕಾಣಿಸಲ್ಲ. ಪೌಡರ್ ಅನ್ನ ನೆಕ್ಕಿಗೂ ತಗೊಂಡು ಹೋಗಿ. ಸೊ ನಿಮ್ಗೆ ಬ್ಲಶ್ ಕಡಿಮೆ ಅನಿಸ್ತಿದೆ ಅಂದ್ರೆ ಇನ್ನೊಂಚೂರು ಹಾಕ್ಬೋದು. ಕಾಜಲ್ ಅಂತ ತಗೊಂಡ್ಬಿಟ್ಟು ನನಗೆ ವಾಟರ್ ಲೈನಿಗೆ ಕೆಳಗೆ ವಾಟರ್ ಲೈನ್, ಹಾಗೆ ಮೇಲೆ ಈ ವಾಟರ್ ಲೈನಿಗೂ ಟೈಟ್ ಲೈನ್ ಮಾಡ್ತೀನಿ. ಆಮೇಲೆ ಐಲೈನರ್ ತರಾನೇ ಯೂಸ್ ಮಾಡ್ಬೋದು. ಫಸ್ಟ್ ನಾನು ಕಾಜಲ್ ಹಾಕ್ತಿದ್ದೀನಿ ಕೆಳಗಿನ ವಾಟರ್ ಲೈನಿಗೆ. ಸೊ ನಾನೀಗ ಮೇಲಿನ ವಾಟರ್ ಲೈನ್ ಟೈಟ್ ಲೈನ್ ಮಾಡ್ತಿದ್ದೀನಿ. ಇದೇನಕ್ಕೆ ಮಾಡಬೇಕು ಅಂದ್ರೆ ನಾವು ಹೇಗಿದ್ರು ಮಸ್ಕಾರ ಹಾಕಲ್ವಲ್ಲ, ಸೊ ಐ ಸ್ವಲ್ಪ ಪಾಪಪ್ ಆಗಿ ಬರೋಕ್ಕೆ ನಾವು 2 ವಾಟರ್ ಲೈನಿಗೆ ಕಾಜಲನ್ನು ಹಚ್ತೀವಿ. ಸೊ ನಿಮಗೆ ಡಿಫ್ರೆನ್ಸ್ ಕಾಣಿಸ್ತಿದೆ ಅಲ್ವಾ? ಸೊ ಮೇಲಿನ ವಾಟರ್ ಲೈನಿಗೂ ಹಚ್ಚಿದ್ದೀನಿ. ಇದನ್ನ ಇಲ್ಲಿಗೆ ಬಿಡ್ಬೋದು ಸಿಂಪಲ್ ಆಗಿ ಲುಕ್ ಬೇಕಂದ್ರೆ. ಇಲ್ದಿದ್ರೆ ನಿಮ್ಗೆ ಇನ್ನೂ ಸ್ವಲ್ಪ ಡ್ರಾಮ್ಯಾಟಿಕ್ ಲುಕ್ ಬೇಕಂದ್ರೆ ಐಲೈನರ್ ತರ ಮೇಲಿಂದ ಈ ಸೇಮ್ ಕಾಜಲ್ ಅನ್ನು ಯೂಸ್ ಮಾಡಿ ಹಾಕ್ಬೋದು. ಸೊ ಅದನ್ನ ನಾನು ಹಾಕಿ ತೋರಿಸ್ತೀನಿ. ಸೊ ಆಲ್ಮೋಸ್ಟ್ ಮೇಕಪ್ ಮುಗಿತಾ ಬಂದು, ಈಗ ಫಿನಿಶಿಂಗ್ ಫೈನಲ್ ಟಚ್ ಆಬ್ವಿಯಸ್ಲಿ ಲಿಪ್ಸ್ಟಿಕ್ ಹಚ್ಚಬೇಕು. ಸೊ ಸೇಮ್ ಲಿಪ್ಸ್ಟಿಕ್ ಅಂತ ತಗೊಂಡ್ಬಿಟ್ಟು ನಾನು ಲಿಪ್ಸ್ಟಿಕ್ ಹಾಕ್ತಿದ್ದೀನಿ. ನಿಮ್ಗೆ ಲೈನರ್ ಬೇಕಾದ್ರೆ ಇದಕ್ಕೆ ಒಂದು ಲೈನರ್ ಬ್ರಷ್ ಅಂತ ಬರುತ್ತೆ, ಲಿಪ್ ಲೈನರ್ ಬ್ರಷ್, ಅದನ್ನ ಇಟ್ಕೊಂಡು ಲೈನರ್ ಹಾಕಿ ಆಮೇಲೆ ಲಿಪ್ಸ್ಟಿಕ್ ಹಾಕ್ಬೋದು. ನಾನೀಗ ಡೈರೆಕ್ಟ್ ಆಗಿ ಹಾಕ್ತಿದ್ದೀನಿ. ನಂಗೆ ಗೊತ್ತು ಯಾರಿಗೂ ಟೈಮ್ ಇರಲ್ಲ ಲೈನರ್ ಹಾಕೋ ಅಷ್ಟೇ, ಸೊ ಡೈರೆಕ್ಟ್ ಆಗಿ ಲಿಪ್ಸ್ಟಿಕ್ ಅಪ್ಲೈ ಮಾಡ್ಬೋದು. ನನ್ನ ಬಿಫೋರ್ ಮತ್ತೆ ಆಫ್ಟರ್ ವಿಡಿಯೋ ಹಾಕ್ತೀನಿ. ಇವಾಗ ನೀವೇ ನೋಡ್ಬಿಟ್ಟು ಡಿಸೈಡ್ ಮಾಡಿ ಎಷ್ಟೊಂದು ಚೇಂಜಸ್ ಕಾಣಿಸ್ತಿದೆ. ₹250 ಒಳಗೆ ಅಫೋರ್ಡೆಬಲ್ ಸಿಂಪಲ್ ಮೇಕಪ್ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಸೊ ಈ ತರದ್ದು ಮೇಕಪ್ ವಿಡಿಯೋಸ್ ಇಲ್ಲ ಬ್ಯೂಟಿ ರಿಲೇಟೆಡ್, ಲೈಫ್ ಸ್ಟೈಲ್ ರಿಲೇಟೆಡ್ ವಿಡಿಯೋಸ್ ನೋಡ್ಲಿಕ್ಕಿದ್ರೆ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಪ್ರತಿ ವಾರ 2 ಸರ್ತಿ ಟ್ಯೂಸ್ಡೇಸ್ ಫ್ರೈಡೇಸ್ ವಿಡಿಯೋಸ್ ಬರುತ್ತೆ. ಸೊ ಇವತ್ತಿನ ಮೇಕಪ್ ಲುಕ್ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್, ಸಿ ಯು ಇನ್ ಮೈ ನೆಕ್ಸ್ಟ್ ಒನ್.